ದೆಹಲಿಯಲ್ಲಿ 3 ದಿನಗಳಿಂದ ರೆಬಲ್ಸ್ ಟೀಮ್ ಠಿಕಾಣಿ ಹೂಡಿದೆ. ರೆಬಲ್ ಟೀಮ್ ಭೇಟಿ ಬೆನ್ನಲ್ಲೇ ದೆಹಲಿಗೆ ಬಿಎಸ್ ಯಡಿಯೂರಪ್ಪನವರು ತೆರಳಿದ್ದಾರೆ. ದೆಹಲಿಯಲ್ಲಿ ಹೈಕಮಾಂಡ್ ನಾಯಕರ ಭೇಟಿಗೆ ಯತ್ನ. ದೆಹಲಿಯಲ್ಲಿ 3 ದಿನಗಳಿಂದ ರೆಬಲ್ಸ್ ಟೀಮ್ ಠಿಕಾಣಿ ಹೂಡಿ ವಿಜಯೇಂದ್ರ ವಿರುದ್ಧ ದೊಡ್ಡ ಮಟ್ಟದಲ್ಲಿ ಲಾಭಿ ಮಾಡ್ತಾ ಇದೆ. ಇದರ ನಡುವೆ ಬಿಎಸ್ ಯಡಿಯೂರಪ್ಪನವರ ದೆಹಲಿ ಪ್ರಯಾಣ ಕುತೂಹಲ ಕಾರಣವಾಗ್ತಾ ಇದೆ. ಡೀಟೇಲ್ಸ್ ಕೊಡೋದಕ್ಕೆ ದೆಹಲಿ ಪ್ರತಿನಿಧಿ ಶಬೀರ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಶಬೀರ್, ಕುಮಾರ್ ಬಂಗಾರಪ್ಪ ಆದಿಯಾಗಿ ಎಲ್ಲರೂ ಕೂಡ ನಾವು BY ವಿಜಯೇಂದ್ರ ವಿರುದ್ಧ ಹೋಗಿಲ್ಲ ಅಂದರೂ ಕೂಡ ಈ ಟೀಮ್ ಒಟ್ಟಾಗಿದೆ ಅಂದರೆ ಅದು BY ವಿಜಯೇಂದ್ರ ವಿರುದ್ಧ ಪ್ಲಾನ್ ಮಾಡ್ತಾ ಇದೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಒಂದು ಕಡೆ ಇವರ ದೆಹಲಿ ಪ್ರಯಾಣ, ಮತ್ತೊಂದು ಕಡೆ BS ಯಡಿಯೂರಪ್ಪನವರ ದೆಹಲಿ ಪ್ರಯಾಣ ಕುತೂಹಲ ಕಾರಣವಾಗ್ತಾ ಇದೆ. ಏನಾಗ್ತಾ ಇದೆ ವರಿಷ್ಠರ ಮಟ್ಟದಲ್ಲಿ ವಿಚಾರಕ್ಕೆ? ಪ್ರೇಮ್ ನೋಡಿ, ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್ ಏನಿದ್ದಾರೆ ಅವರ ಉಚ್ಚಾಟನೆಯ ಬಳಿಕ ಈ ರಾಜ್ಯಾಧ್ಯಕ್ಷರ ಬದಲಾವಣೆಯ ಕೂಗು ಏನಿತ್ತು ಅದು ಸಪ್ಪಗಾಗಿತ್ತು. ಮತ್ತೆ ಬಹಳ ದೊಡ್ಡ ಪ್ರಮಾಣದಲ್ಲಿ ದೆಹಲಿಯಲ್ಲಿ ಆಕ್ಟಿವಿಟೀಸ್ಗಳು ಕೂಡ ನಡೀತಾ ಇರಲಿಲ್ಲ. ಮತ್ತೆ ಈ ರೆಬಲ್ ನಾಯಕರು ಅಂತ ಏನು ಕರೆಸ್ಕೊಂಡಿದ್ದಾರೆ ಅವರ ದೆಹಲಿ ಭೇಟಿ ಕೂಡ ಕಡಿಮೆ ಆಗಿತ್ತು. ಇದಾದ ಬೆನ್ನಲ್ಲೇ ಸ್ವಲ್ಪ ದಿನಗಳ ಕಾಲ ಬೆನ್ನಲ್ಲೇ ಈಗ ಮತ್ತೆ ದೆಹಲಿಗೆ ರೆಬಲ್ ಗ್ಯಾಂಗ್ ಏನಿದೆ ಅದು ಕಾಣಿಸ್ಕೊಂಡಿರುವಂಥದ್ದು. ಕಳೆದ 3 ದಿನಗಳಿಂದ ಅವರು ದೆಹಲಿಯಲ್ಲೇ ಠಿಕಾಣಿಯನ್ನು ಹೂಡಿದ್ದಾರೆ. ಮುಖ್ಯವಾಗಿ ಬಿಜೆಪಿ ಅಂದರೆ ರಾಜ್ಯ ಬಿಜೆಪಿ ಉಸ್ತುವಾರಿ ರಾಧಾ ಮೋಹನ್ ಸಿಂಗ್ ಅಗರ್ವಾಲ್ ಏನಿದ್ದಾರೆ ಅವರ ಆದಿಯಾಗಿ ಬೇರೆ ಬೇರೆ ಪ್ರಮುಖ ನಾಯಕರನ್ನ ಭೇಟಿಯಾಗಿದ್ದಾರೆ. HD ಕುಮಾರಸ್ವಾಮಿ, ವಿ ಸೋಮಣ್ಣ, ಬಸವರಾಜ ಬೊಮ್ಮಾಯಿ, ಡಾಕ್ಟರ್ ಸುಧಾಕರ್, ಹೀಗೆ ಬೇರೆ ಬೇರೆ ಪ್ರಮುಖ ನಾಯಕರನ್ನ ಭೇಟಿಯಾಗಿ ಮಾತುಕತೆಯನ್ನು ಕೂಡ ನಡೆಸಿದ್ದಾರೆ. ನಿನ್ನೆ ರಾತ್ರಿ ರಾಧಾ ಮೋಹನ್ ಸಿಂಗ್ ಅಗರ್ವಾಲ್ ಅವರನ್ನ ಭೇಟಿಯಾಗಿ ಬಹಳಷ್ಟು ಮಹತ್ವದ ಮಾತುಕತೆಯನ್ನು ಕೂಡ ನಡೆಸಿರುವಂತದ್ದು. ನೋಡಿ, ಈ ಬಾರಿ ಈ ರೆಬಲ್ ಟೀಮ್ ಏನಿದೆ ನೇರವಾಗಿ ರಾಜ್ಯಾಧ್ಯಕ್ಷರ ಬದಲಾವಣೆಗೆ ಪಟ್ಟು ಹಿಡಿದಿಲ್ಲ. ಆದ್ರೆ ಪರೋಕ್ಷವಾಗಿ ಅವರು ಎಫಿಷಿಯಂಟ್ ಆಗಿ ಕೆಲಸವನ್ನ ಮಾಡ್ತಾ ಇಲ್ಲ, ಒಂದು ರೀತಿ ಅಡ್ಜಸ್ಟ್ಮೆಂಟ್ ಆಗಿ ಮಾಡ್ಕೊಂಡು ಕೆಲಸವನ್ನ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅನ್ನುವಂಥ ನಿಟ್ಟಿನಲ್ಲಿ ಗಮನಕ್ಕೆ ತರುವಂತ ಪ್ರಯತ್ನಗಳನ್ನ ಮಾಡಿದ್ದಾರೆ. ಮುಖ್ಯವಾಗಿ ಅವರು ಕಬ್ಬು ಬೆಳೆಗಾರರ ಹೋರಾಟ ಇರ್ಬೋದು, ಮೆಕ್ಕೆಜೋಳದ ಮಾರಾಟದ ಸಮಸ್ಯೆಗಳಾಗಿರ್ಬೋದು, ರೈತರ ವಿಚಾರಗಳೇನಿದಾವೆ ಅವುಗಳನ್ನ ಮುಂದಿಟ್ಕೊಂಡಿರುವಂಥದ್ದು. ಮತ್ತೊಂದು ಕಡೆಗೆ ರಾಜ್ಯ ಕಾಂಗ್ರೆಸ್ನಲ್ಲಿ ನಡೀತಿರುವಂತಹ ಬೆಳವಣಿಗೆಗಳನ್ನ ಕಠಿಣವಾಗಿ ಕ್ರಿಟಿಸೈಸ್ ಮಾಡುವಂಥದ್ದು, ಮತ್ತೆ ಆ ಸಮಸ್ಯೆಗಳನ್ನ ಜನರ ಬಳಿ ಕೊಂಡೊಯ್ಯುವಂತ ಕೆಲಸಗಳಾಗ್ತಾ ಇಲ್ಲ. ಬಿಜೆಪಿ ಈ ರೀತಿಯಾದಂತಹ ಗೋಲ್ಡನ್ ಆಪರ್ಚುನಿಟಿಗಳನ್ನ ಚೆನ್ನಾಗಿ ಬಳಸ್ಕೋಬಹುದಾಗಿತ್ತು, ಆದ್ರೆ ಅವರು ಅದನ್ನ ಈವರೆಗೂ ಕೂಡ ಚೆನ್ನಾಗಿ ಬಳಸ್ಕೊಂಡಿಲ್ಲ. ಸೊ ಇದೆಲ್ಲವನ್ನ ನೋಡಿದ್ರೆ ಇದೊಂದು ರೀತಿ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ನ ರೀತಿಯಲ್ಲಿ ಕಾಣಿಸ್ತಾ ಇದೆ. ಅಧ್ಯಕ್ಷರು ಎಫಿಷಿಯಂಟ್ ಆಗಿ ಕೆಲಸ ಮಾಡ್ತಾ ಇಲ್ಲ, ಅವರು ತಮ್ಮ ಜವಾಬ್ದಾರಿಯನ್ನು ಸಮರ್ಪಕವಾಗಿ ನಿಭಾಯಿಸ್ತಾ ಇಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಪರೋಕ್ಷವಾಗಿ ಅವರ ಮೇಲೆ ದೂರನ್ನ ಹೇಳುವಂತ ಕೆಲಸವನ್ನ ಮಾಡಿದ್ದಾರೆ. ಈ ಹಿಂದೆಯೂ ಕೂಡ ಸಾಕಷ್ಟು ಬಾರಿ ರಾಜ್ಯಾಧ್ಯಕ್ಷರ ಬದಲಾವಣೆ ಮಾಡಲೇಬೇಕು ಅನ್ನುವಂಥ ನಿಟ್ಟಿನಲ್ಲಿ ನೇರವಾದಂತಹ ಹೋರಾಟವನ್ನು ನಡೆಸಿತ್ತು, ಆದ್ರೆ ಹೈಕಮಾಂಡ್ ಅದಕ್ಕೆ ಸೊಪ್ಪು ಹಾಕುವಂತ ಕೆಲಸವನ್ನ ಮಾಡಿರಲಿಲ್ಲ. ಹೀಗಾಗಿ ಈಗ ಪರೋಕ್ಷ ಹೋರಾಟವನ್ನ ಕೂಡ ಶುರು ಮಾಡಿಕೊಂಡಿರುವಂತದ್ದು. ಅದು ಎಷ್ಟರ ಮಟ್ಟಿಗೆ ಯಶಸ್ಸು ಕೊಡುತ್ತೆ ಅಂತ ಗೊತ್ತಿಲ್ಲ. ಆದ್ರೆ ಇವರು 3 ದಿನಗಳಿಂದ ಠಿಕಾಣಿ ಹಾಕಿದ ಬೆನ್ನಲ್ಲೇ BS ಯಡಿಯೂರಪ್ಪ ಅವರು ಕೂಡ ದೆಹಲಿಗೆ ಬಂದಿದ್ದಾರೆ. ಅವರು ಕೂಡ ಸಂಸತ್ ಅಧಿವೇಶನ ನಡೀತಾ ಇರುವಂತಹ ಹಿನ್ನೆಲೆಯಲ್ಲಿ ಇದೇ ಸಂದರ್ಭದಲ್ಲಿ ಹೈಕಮಾಂಡ್ ನಾಯಕರನ್ನ ಭೇಟಿ ಆಗಬೇಕು ಅನ್ನುವಂತ ಪ್ರಯತ್ನಗಳನ್ನ ಕೂಡ ಮಾಡ್ತಾ ಇದ್ದಾರೆ. ಓಕೆ, ಥ್ಯಾಂಕ್ ಯು ಶಬೀರ್ ತಮ್ಮೆಲ್ಲ ಮಾಹಿತಿಗಾಗಿ.